ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಸಮಾಜ ಸುಧಾರಣೆಗಾಗಿ ತಮ್ಮ ಜೀವವನ್ನೇ ಮುಡಿಪಾಗಿಟ್ಟ ಮಹಾನ್ ಸಂತರುಗಳ ಜಯಂತಿಯನ್ನ ಒಂದೇ ದಿನ ಆಚರಿಸಲು ನಿರ್ಧರಿಸಿರುವ ಶಾಸಕ ಸಿಬಿ ಸುರೇಶ್ ಬಾಬು ಅವರ ಕ್ರಮಕ್ಕೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿಡಿ ಚಂದ್ರಶೇಖರ್ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಪಟ್ಟಣದಲ್ಲಿ ಇರುವ ಮಾಜಿ ಶಾಸಕ ಕಿರಣ್ ಕುಮಾರ್ ಕಾರ್ಯಾಲಯದಲ್ಲಿ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸಿಡಿ ಚಂದ್ರಶೇಖರ್, ನವೆಂಬರ್ 26ರಂದು ವಿವಿಧ ಸಮುದಾಯಗಳ ಮಹಾತ್ಮರ ಜಯಂತಿಗಳನ್ನು ಏಕಕಾಲದಲ್ಲಿ ಆಚರಿಸಲು ನಿರ್ಧಾರ ಮಾಡಲಾಗಿದೆ. ಈ ನಿರ್ಧಾರದಿಂದ ಒಂದು ಸಮುದಾಯದ ನಾಯಕರಿಗೆ ನೀಡಬೇಕಾದ ಗೌರವ ಮತ್ತು ಆದ್ಯತೆಯೂ ಕಡಿಮೆಯಾಗುತ್ತೆ. ಜೊತೆಗೆ ಜಯಂತಿಗಳ ಮಹತ್ವದ ಬಗ್ಗೆ ಸಾರ್ವಜನಿಕರಲ್ಲಿ ಗೊಂದಲ ಮೂಡುತ್ತೆ ಎಂದಿದ್ದಾರೆ. ಪ್ರತಿಯೊಬ್ಬ ಸಂತನಿಗೂ ಅವರದ್ದೇ ಆದ ವಿಶಿಷ್ಟ ಕೊಡುಗೆ ಮತ್ತು ಇತಿಹಾಸವಿದೆ. ಜಯಂತಿ ಆಚರಣೆಯ ಉದ್ದೇಶ ಕೇವಲ ಒಂದು ದಿನದ ಕಾರ್ಯಕ್ರಮವಲ್ಲ, ಅವರ ಆದರ್ಶವನ್ನ ಸಮಾಜಕ್ಕೆ ಮುಟ್ಟಿಸುವುದಾಗಿದೆ. ಒಂದೇ ದಿನ ಎಲ್ಲ ದಾರ್ಶನಿಕರ ಜಯಂತಿ ಆಚರಿಸಿದ್ರೆ ಮಹಾತ್ಮರಿಗೆ ಸೂಕ್ತ ನ್ಯಾಯ ಸಿಗುವುದಿಲ್ಲ. ಕಾರ್ಯಕ್ರಮಗಳ ಗಡಿಬಿಡಿಯಲ್ಲಿ ಅವರ ಸಂದೇಶಗಳು ಕಡೆಗಣಿಸಲ್ಪಡುತ್ತೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ನೀರಾವರಿ ಬಗ್ಗೆ ಮಾತಾಡಿದ್ದೀರಾ, ನೀವು ನಿಮ್ಗೆ ಯೋಗ್ಯತೆ ಇದೆ ನೀರಾವರಿ ಬಗ್ಗೆ ಮಾತಾಡಕ್ಕೆ? ಮೊನ್ನೆ ಉಗಿಸ್ಕೊಂಡ್ರಿ ಸಿದ್ದರಾಮಯ್ಯ ಅಂತ ಹೇಳಿ ಎರಡು ಬರಲ್ಲ ಹೋಗ ಅಂತ ವಿಧಾನಸಭೆ ಮಾತಾಡಕ್ ಬರಲ್ಲ. ಚಿಕ್ಕನಾಯಕನಲ್ಲಿ ಕೆರೆಗೆ ನೀರು ಬರ್ಬೇಕಾಗಿತ್ತು, ನವಲೆ ಕೆರೆಗೆ ನೀರು ಬರ್ಬೇಕಾಗಿತ್ತು, ಕೆಲಸ ನಡೀತಿಲ್ಲ. ಇದ್ರ ಬಗ್ಗೆ ಚಕಾರ ಇರ್ತಿಲ್ಲ. ಇದ್ರ ಬಗ್ಗೆ ನಿಯೋಗ ಕರ್ಕೊಂಡೋಗಿ ಸರ್ವಪಕ್ಷನ ಅದು ಮಾಡಿ. ಇದುವರೆಗೆ ಭದ್ರಾ ಅಂತ ಹೇಳಿದ್ರು, ಚಿಕ್ಕನಾಯಕನಹಳ್ಳಿ ಭಾಗದಲ್ಲಿ ಹೇಮಾವತಿದೆ, ಬಂದಿಲ್ಲ, ನೀರು ಬಂದಿಲ್ಲ. ಇವತ್ತು ಬರ ಪರಿಸ್ಥಿತಿ ಐತಿ, ಇವತ್ತು ಮಳೆ ಹೋಗಿ ಐತಿ, ಜನ ರೈತರು ಪರದಾಡ್ತಾರೆ. ಇಂಥ ಸಂದರ್ಭದಲ್ಲಿ ನೀವು ಯಾವುದೋ ಮೈನಿಂಗ್ ದುಡ್ಡು ಸಿಕ್ತು, 1.5 ಕೋಟಿ ರೂಪಾಯಿ ಖರ್ಚು ಮಾಡ್ಬಿಟ್ಟು ಮಾಡೋಣ ಅಂತ ಹೇಳಿ ಕೆಲವು ಅಧಿಕಾರಿಗಳು ಹೇಳ್ತಾರೆ, ಸಾರ್ ನಮಗೆ ತಪ್ಪಿಸ್ಬಿಡಿ, ದಯವಿಟ್ಟು ನಮ್ಮ ಕೈಲಿ ಆಗಲ್ಲ, ನಾವೇನಾರ ಈ ಕಾರ್ಯಕ್ರಮ ಮಾಡಕ್ ಹೋದ್ರೆ ನಮ್ಮ ಮನೆ ಹಾಳು ಮಾಡ್ಕೋಬೇಕಾಗುತ್ತೆ, ರೈತರು ಮನೆ ಹಾಳು ಮಾಡ್ಬೇಕಾಗುತ್ತೆ ಅಂತ ಆದರೆ ಅಂದ್ರೆ ಅವ್ರ ಸ್ಥಿತಿಗತಿಗೆ ಹೆಂಗಿರ್ಬೇಕು ಅಧಿಕಾರಿಗಳು ಅಂತ ನೀವೇ ಯೋಚನೆ ಮಾಡಿ. ಅದರಿಂದ ಇವೆಲ್ಲವೂ ಮನಗಾಡಬೇಕಾಯಿತು. ಇವೆಲ್ಲ ಮನಗಂಡು ಈ ಕಾರ್ಯಕ್ರಮವನ್ನು ತಕ್ಷಣ ರದ್ದು ಮಾಡಿ. ಇವತ್ತು ಜನಗಣತಿ ನಡೀತಾ ಇತ್ತು, ಜನರನ್ನ ಎಲ್ಲಿಂದ ತರ್ತಿದ್ದೀರಾ ಅಂತ ಒಂದು ಅಕೌಂಟಬಿಲಿಟಿ ವೈಟ್ ಪೇಪರ್ ಅನ್ನ ಕೊಡಿ. ನೀವು ಬಿಳಿಯಾಣಿನಲ್ಲಿ ಒಂದು ನಾಳೆನೆ ನಿಜವಾಗ್ಲೂ ಕೂಡ ನಿಮಗೆ ನೈತಿಕತೆ ಇದ್ರೆ 2 ವರ್ಷದಿಂದ ನೀವು 200 ರೂಪಾಯಿ ಎಲೆಕ್ಷನ್ ನಿಂತವರು ಇವತ್ತು ಸರ್ಕಾರ ಏನು ನನಗೆ ಅನುದಾನ ಕೊಟ್ಟಿಲ್ಲ ಅಂತಾರೆ. ಇವತ್ತು ಪ್ರತಿ ತಿಂಗಳು ನಮ್ಮ ಚಿಕ್ಕನಾಯಕನಹಳ್ಳಿ ತಾಲೂಕಿಗೆ 10 ಕೋಟಿ 75 ಲಕ್ಷ ರೂಪಾಯಿ ಮಹಿಳೆಯರಿಗೆ ಗ್ಯಾರಂಟಿ ಯೋಜನೆ ಬರ್ತಾ ಇದೆ. ಓವರ್ ಆಲ್ ಈ ಕಳೆದ 2 ವರ್ಷದಲ್ಲಿ 350 ಕೋಟಿ ರೂಪಾಯಿಯನ್ನು ನಮ್ಮ ಸರ್ಕಾರ ಮನೆಗೆ ತಲುಪಿಸೈತೆ. ನೀವೇನು ಕೊಟ್ಟಿದ್ದೀರಾ? ನಿಮ್ಮ ಕೇಂದ್ರ ಮಂತ್ರಿಯಾಗಿ ಎಷ್ಟು ದಿವಸ ಆಯಿತು? ನೀರು ತರ್ತೀನಿ ಅಂತ ಸುಳ್ಳು ಹೇಳಿದ್ರಿ, ಮೊದಲು ಗಾರ್ಮೆಂಟ್ ಮಾಡ್ತೀನಿ ಅಂತ ಸುಳ್ಳು ಹೇಳಿರಿ. ಕಳೆದ 15-20 ವರ್ಷದಿಂದ ಗಾರ್ಮೆಂಟ್ ಮಾಡ್ತೀನಿ ಅಂತ ಹೆಣ್ಮಕ್ಳಿಗೆಲ್ಲ ಸುಳ್ಳು ಭರವಸೆಗಳನ್ನು ಕೊಡ್ಕೊಂಬಂದ್ರಿ ನೀವು ಶಾಸಕರು. ಬಂದವರು ಎಲ್ಲಿ ಗಾರ್ಮೆಂಟ್ ಮಾಡಿದ್ರೆ ಹೇಳ್ರಿ, ಒಂದು ಉದ್ಯೋಗ ಸೃಷ್ಟಿ ಮಾಡಿದ್ರೆ ಸುಳ್ಳು ಹೇಳಿ. ಇವತ್ತು ಆ ಯುವಕರಿಗೆ CET ಮಾಡ್ತೀನಿ ಫ್ರೀ, ಯಾಕೆಂದ್ರೆ ಅವ್ರು ಹೆಗ್ಲ ಮೇಲೆ ಕೈ ಹಾಕೊಂಡು ಮುಂದಿನ ಚುನಾವಣೆಗೆ ಓಟ್ ಹಾಕಾರ ಅವರೇ ಅಲ್ವಾ? ಇನ್ನು 5 ವರ್ಷದಿಂದ ಹುಡುಗರು ಬರ್ತಾರೆ. ಈ ಒಂದು ಡ್ರಾಮಾ ಮಾಡ್ತಿದ್ದೀರಾ ನೀವು. ಅಷ್ಟೇ ಬಿಟ್ರೆ ನಿಜವಾಗ್ಲೂ ಕೂಡ ನಿಮ್ಗೆ ಐತಿ. ಯಾರ SSLC ಪಾತ್ರ ಹೋದ್ರೆ ಸನ್ಮಾನ ಮಾಡೋದು, PUC ಹೋದ್ರೆ ಸನ್ಮಾನ ಮಾಡೋದು, ಏನ್ ನಿಮ್ಮ ಕೊಡುಗೆ ಏನ್ರಿ? ಅವ್ರು ಪಾಸ್ ಆಗಕ್ಕೆ ಒಳ್ಳೊಳ್ಳೆ ಶಿಕ್ಷಕರನ್ನು ತಂದಿದ್ದೀರಾ ತಾಲೂಕಿಗೆ. ಒಬ್ಬ ಶಾಸಕಾಂಗ ಪಕ್ಷದ ನಾಯಕ, ಕಾಲೇಜಲ್ಲಿ ಇವತ್ತು ಶಿಕ್ಷಕರಿಲ್ಲ, ಉಪನ್ಯಾಸಕರಿಲ್ಲ. ಎಂದಾರ ಸಲ ಮುಖ್ಯಮಂತ್ರಿನ ದೈಹಿಕವಾಗಿ ಇವರು ನಿಂದನೆ ಮಾಡಿದ್ರು ಅಂದ್ರೆ ಅವ್ರು ಕಣ್ಕಾಣದವರು ಕೇಳಿಸಿದವ್ರು ಬಂದು ಉದ್ಘಾಟನೆ ಮಾಡ್ಬೇಕಾ? ಮಾನ ಮರ್ಯಾದೆ ಇರಲ್ವಾ ಇವರಿಗೆ? ಈ ತರ ಮಾತಾಡಕ್ಕೆ ನಾಚಿಕೆ ಆಗಲ್ವಾ ಸುರೇಶ್ ಬಾಬುಗೆ? ಅದೇ ರೀತಿ ನಮ್ಮ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವ್ರನ್ನು ಕೂಡ ಮಾಫಿಯಾ ಅಂತ ಕರೆದಿದ್ದಾರೆ. ಯಾರು ಮಾಫಿಯಾ? ಲ್ಯಾಂಡ್ ಮಾಫಿಯಾ. ಜಾತಿಹಳ್ಳಿಯಲ್ಲಿ ಕೋಟ್ಗಟ್ಟಲೆ 1000 ಎಕರೆ 100 ಎಕರೆ ಬಡವರದನ್ನ ಮಾಫಿಯಾದಿಂದ ಜಮೀನನ್ನ ಲೂಟಿ ಮಾಡಿರ್ತಕ್ಕಂಥವ್ರು ಕುಮಾರಸ್ವಾಮಿ ಹೊರತು DK ಶಿವಕುಮಾರ್ ಅಲ್ಲ. ಮಾಫಿಯಾಗಳು ಇವ್ರ ಪಕ್ಷದಲ್ಲಿದ್ದಾರೆ. ಇವ್ರ ಪಕ್ಷದ ಮಾಫಿಯಾಗಳ ಬಗ್ಗೆ ಹೇಳ್ಬೇಕು. ಕರೆಂಟ್ ಕದ್ದವ್ರು ಯಾರು? ಇದೇ ದಸರಾ ಹಬ್ಬದಲ್ಲಿ ಅದೇ ಕುಮಾರಸ್ವಾಮಿ. ಇವತ್ತು ಜಮೀನು ಕೇತನಹಳ್ಳಿಯಲ್ಲಿ ದಲಿತರದು ಇದ್ರದ್ದು ಹೊಡೆದಿದ್ದಾರೆ ಯಾರು? ಇದೇ ಕುಮಾರಸ್ವಾಮಿ, DK ಶಿವಕುಮಾರ್ ಅಲ್ಲ. ಅದರಿಂದ ಈ ರೀತಿ ನಮ್ಮ ಪಕ್ಷದ ನಾಯಕರನ್ನ ಟೀಕೆ ಮಾಡತಕ್ಕಂಥದ್ದು ಎಷ್ಟು ಸಮಂಜಸ? ಸುರೇಶ್ ಬಾಬುಗೆ ನಾವು ಪ್ರಶ್ನೆ ಮಾಡ್ತಾ ಇದ್ವಿ. ಮತ್ತೆ ದಯವಿಟ್ಟು ಕ್ಷಮೆ ಕೇಳಬೇಕು. ಕ್ಷಮೆ ಕೇಳದಿದ್ರೆ ನಿಮ್ಮ ವಿರುದ್ಧನೂ ಕೂಡ ನಾವು ಮಾತಾಡ್ತೀವಿ. ನೋಡಿ, ಸರ್ಕಾರನ ವಿರೋಧ ಪಕ್ಷದವರಾಗಿ ಟೀಕೆ ಮಾಡೋದು ಸಹಜ. ಒಬ್ಬ JDS ನಾಯಕ ನಮ್ಮ ಕಾಂಗ್ರೆಸ್ ಪಕ್ಷದ ಆಡಳಿತವನ್ನ ಯಾಕೆಂದ್ರೆ ಹೊಗಳಕ್ಕೆ ಆಗಲ್ಲ, ಹೊಗಳ್ತಾರೆ, ತೆಗಳ್ತಾರೆ. ಆದ್ರೆ ಸಿದ್ದರಾಮಯ್ಯನಂತ ವ್ಯಕ್ತಿಯನ್ನ ದೈಹಿಕವಾಗಿ ನಿಂದೆ ಮಾಡೋದು ಎಷ್ಟು ಸರಿ ಅಂತ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಇವತ್ತೇ ಮಾಡಿಲ್ಲ, ನಕ್ಷತ್ರದ ಆಧಾರದ ಮೇಲೆ ಮಾಡಿರೋದ್ರಿಂದ, ಪಂಚಾಂಗದ ಆಧಾರದ ಮೇಲೆ ಮಾಡಿರೋದ್ರಿಂದ ನಾವು ಆಯಾ ದಿನಗಳಲ್ಲೇ ಆ ಜಯಂತಿಗಳನ್ನ ಆಚರಣೆ ಮಾಡಲಿಕ್ಕೆ ಸರ್ಕಾರ ಏನು ಸುಮ್ಮನೆ ಏನು ಮಾಡಿಲ್ಲ. ಸರ್ಕಾರ ಹಂಗೆ ರಾಜಕೀಯವಾಗಿ ಬೆಳೆ ಬೇಯಿಸ್ಕೊಂಡಂಗೆ ಇದ್ದಿದ್ರೆ ಸರ್ಕಾರನೇ ಒಂದು ಆರ್ಡರ್ ಮಾಡಿಬಿಡೋದು. ಏನೋ ಎಲ್ಲ ಬಂದ್ಬಿಡಿ, ಎಲ್ಲ ಜಯಂತಿನ ಆಚರಣೆ ಮಾಡ್ತೀವಿ, ಇದೇನು ಹೊಸ ತಲೆ ಅಥವಾ ಇದೇನಲ್ಲ. ಇದು ವೈಯಕ್ತಿಕವಾಗಿ ತಮ್ಮ ಚುನಾವಣಾ ಗಿಮಿಕ್
ಚುನಾವಣಾ ಗಿಮಿಕ್ಕು ಮತ್ತು ಭ್ರಷ್ಟಾಚಾರದಿಂದ ಹಣದಿಂದ ಮಾಡ್ತಕ್ಕಂಥ ಹೊರಟಿರೋದನ್ನ ನಾವೆಲ್ಲರೂ ಕೂಡ ಖಂಡಿಸ್ತಾ ಇದ್ದೀವಿ. ನಮಗೆ ಏನಂತ ಹೇಳಿದ್ರು, ಮುಖ್ಯಮಂತ್ರಿಗಳ ಹತ್ರ ಹೋಗೋಣ, ಒಂದು ಗೆಜೆಟ್ ಮಾಡಿಸೋಣ, ಈ ಒಂದು ಸರ್ಕಾರದ ಆದೇಶ ಮಾಡಿ, ಸರ್ಕಾರದ ಆದೇಶ ಅಂದರೆ ನಮ್ದೇನು ಅಭ್ಯಂತರ ಇರಲಿಲ್ಲ, ಯಾರು ಬೇಕಾದರೂ ಮಾಡೋಕ್ಕೆ, ಸರ್ಕಾರ ಇಂಥವ ಆರ್ಡರ್ ಮಾಡೋಕ್ಕೆ ಬರಲ್ಲ. ಮತ್ತೆ ಜೊತೆಗೆ ಎಲ್ಲ ಜಯಂತಿಗಳನ್ನು ಮಾಡೋದು ಒಟ್ಟಿಗೆಲ್ಲ ಸೇರಿಸೋದು ಅಂದರೆ ಈ ಕಪ್ಪೆ ತಕ್ಕಡಿಗೆ ಆಗ್ತದೆ. ಯಾಕೆಂದ್ರೆ ಒಬ್ಬೊಬ್ಬರು ಒಂದೊಂದು ನಿರ್ಧಾರಗಳನ್ನ ತೆಗೆದುಕೊತಾ ಇರ್ತಾರೆ ಮತ್ತು ಒಬ್ಬೊಬ್ಬರ ಆಚರಣೆ ಒಂದೊಂದು ಥರ ಇರುತ್ತೆ. ಆಚರಣೆಗೆ ಅನುಗುಣವಾಗಿ ಜಯಂತಿಗಳನ್ನ ಮಾಡಬೇಕೇ ಹೊರತು ಆಮೇಲೆ ಇವ್ರು ಮಾಡಕ್ಕೆ ಹೊರಟಿರೋದು ಯಾವಾಗ ಅಂದರೆ ನವೆಂಬರ್ 26 ಯಾವ ದಿವಸ? ಅಂಬೇಡ್ಕರ್ ಅವರು ಸಂವಿಧಾನವನ್ನು ಸಮರ್ಪಣೆ ಮಾಡಿದ ದಿವಸ. ಕುಮಾರಸ್ವಾಮಿಯವ್ರನ್ನ, ದೇವೇಗೌಡರನ್ನ 6 ತಿಂಗಳಾಯ್ತು. ಕುಮಾರಸ್ವಾಮಿ ಇವತ್ತು 6 ತಿಂಗಳಾಯ್ತು ಮಿನಿಸ್ಟರ್ ಆಗಿ ಈಚೆಗೆ ಬಂದಿಲ್ಲ. ನಾವೇನಾದ್ರು ಅಂತಿದೀವ? ದೇವರು ಅವ್ರಿಗೆ ಆರೋಗ್ಯ, ಭಾಗ್ಯ, ಐಶ್ವರ್ಯ ಕೊಟ್ಟು ಕಾಪಾಡಲಪ್ಪ ಅಂತ ಅನಿಸ್ತೀವಿ ನಾವು, ಯಾರೇ ಆಗಲಿ ನಮ್ಮ ಶತ್ರುಗಳು. ಆದರೆ ಈ ಮನುಷ್ಯ ಸಿದ್ದರಾಮಯ್ಯ ಕಣ್ಣಲ್ಲ, ಕಿವಿ ಕೇಳಲ್ಲ, ಸಿದ್ದರಾಮಯ್ಯ ಭ್ರಷ್ಟ ಅಂತ ಹೇಳಿದ್ರೆ ಒಂದು ಭ್ರಷ್ಟಾಚಾರನ ನಿರೂಪಣೆ ಮಾಡಬೇಕು ಸುರೇಶ್ ಬಾಬು. ನಿಜವಾದ ಭ್ರಷ್ಟ ಸುರೇಶ್ ಬಾಬು. ಈ 2-3 ವರ್ಷದ ಹಿಂದೆ ಮನೆಗೆ ಹೋಗಿ ನನಗೆ ದುಡ್ಡು ಕೊಡ್ರಿ, ನಾನು ಸಾಹಿತ್ಯ ದುಡ್ಡು ಕೊಡ್ರಿ, ಎಲೆಕ್ಷನ್ ನಿಂತ್ಕೊಳ್ಳೋಕ್ಕೆ ಅಂತ ಭಿಕ್ಷೆ ಬೇಡಿದ್ರು ಈ ಸುರೇಶ್ ಬಾಬು. ಈಗ ಯಾವುದೋ ಅಮೌಂಟ್ ಬಂತು, ಕೋಟ್ಗಟ್ಟಲೆ ಖರ್ಚು ಮಾಡ್ತೀನಿ, ಕೋಟ್ಗಟ್ಟಲೆ ಖರ್ಚು ಮಾಡಿದೆ ನಿನ್ನ, ನಾವು ಆಕ್ಚುಲಿ IT ಇದನ್ನು ಕೇಳಬೇಕಾಗುತ್ತೆ, ನಿಮ್ಗೆ ಇದನ್ನ ಕೇಳಬೇಕಾಗುತ್ತೆ, ನೀವು ಹೆಂಗೆ ಖರ್ಚು ಮಾಡಿದ್ದೀರಾ ಅಂತ ಕೇಳಬೇಕಾಗುತ್ತೆ. ಸುರೇಶ್ ಬಾಬು ಅವರೇ, ನೀವು ಏನೋ ಯಾವುದೋ ಸೈಟ್ ಸಿಕ್ಕುತ್ತೆ ತಾಣ್ತೀರಾ ಕೋಟ್ಗಟ್ಟಲೆಯಲ್ಲಿ, ಯಾವುದೋ ಇದನ್ನು ಮಾಡ್ತೀರಾ ಕೋಟ್ಗಟ್ಟಲೆಯಲ್ಲಿ, ನಿಮ್ಗೆ ಎಲ್ಲಿಂದ ಬರ್ತಾಯಿದೆ ದುಡ್ಡು ಅಂತ ನಾವೇ ಪ್ರಶ್ನೆ ಮಾಡಬೇಕಾಗುತ್ತೆ. ಯಾಕೆ ಅಂದರೆ ನೀವು ಈ ಥರ ನೀವು ಭ್ರಷ್ಟರಾಗಿರೋದು. ಇವತ್ತು 3 ಕಾರ್ ತಗೊಂಡು ಚುನಾವಣೆ ಸಂದರ್ಭದಲ್ಲಿ ದುಡ್ಡಿಂದಲೇ ಪರದಾಡ್ತಿದ್ದಂಥ ನೀವು ಭ್ರಷ್ಟರೇ ಹೊರತು ನಮ್ಮ ಸಿದ್ದರಾಮಯ್ಯನವರಾಗಲಿ ಮಾಫಿಯಾ ಅಲ್ಲ. ನಮ್ಮ DK ತಲೆ ಹೊಡೆದು ದುಡ್ಡು ತರ್ತಾರೆ 1.5 ಕೋಟಿ ಖರ್ಚು ಮಾಡೋಕ್ಕೆ ಅಲ್ವಾ? ಇದು ಮೂಲ ಪ್ರಶ್ನೆ ಆಗುತ್ತೆ. ಯಾಕೆ ಅಂದರೆ ಇವರ ವೈಯಕ್ತಿಕ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಶಾಸಕರು ಸುಮಾರು 1 ಕೋಟಿ 1.5 ಕೋಟಿನ ಈ ಕಾಂಟ್ರಾಕ್ಟ್ಗಳು ಅಧಿಕಾರಿಗಳ ಮೇಲೆ ಒತ್ತಡ ತಂದು ಮಾಡಿದ್ರೆ ಇದು ಜಯಂತಿಯನ್ನು ಕೊಡುತ್ತಾ ಆ ಮಹನೀಯರಿಗೆ ಮಾಡತಕ್ಕಂಥ ಅವಮಾನ ಆಗುತ್ತೆ. ಈ ಮಹನೀಯರ ಜಯಂತಿಗಳು ಹೆಂಗೆ ಅಂದ್ರೆ ನೋಡಿ, ಈಗ ನಾವು ಬಸವ ಜಯಂತಿಯ ಯಾವತ್ತಾದ್ರೂ ಮಾಡೋಕ್ಕಾಗುತ್ತಾ? ಅಕ್ಷಯ ತದಿಗೆ ಅಂತೆ ಬಸವ ಜಯಂತಿ ಮಾಡ್ತೀವಿ. ಅಶ್ವಿಜ ಪೌರ್ಣಮಿ ಎಂದು ನಾವೇನ್ ಮಾಡ್ತೀವಿ ಅಂದ್ರೆ, ನೆನ್ನೆ ಪೌರ್ಣಮಿ, ಅಶ್ವಿಜ ಪೌರ್ಣಮಿ ಅಂದೇ ನಾವು ವಾಲ್ಮೀಕಿ ಜಯಂತಿ ಮಾಡ್ತೀವಿ. ಹಾಗೆ ಕನಕ ಜಯಂತಿಯನ್ನು ಯಾವಾಗ ಮಾಡ್ತೀವಿ ನಾವು? ಕಾರ್ತಿಕ್ ಮಾಸದ 18ನೇ ದಿನದಲ್ಲಿ ಕನಕ ಜಯಂತಿ ಮಾಡ್ತೀವಿ. ಯಾಕೆಂದ್ರೆ ಅವ್ರು ಯಾರಿಗೂ ಡೇಟ್ ಇಲ್ಲ, ಮಹನೀಯರುಗಳಿಗೆ ಡೇಟ್ ಇಲ್ಲ. ಆದರೆ ಅಂಬೇಡ್ಕರ್ ಅವರು ಏಪ್ರಿಲ್ 14 ಮಾಡ್ತೀವಿ, ಮತ್ತೆ ಬಾಬು ಜಯಂತಿನೂ ಮಾಡ್ತೀವಿ. 5ನೇ ತಾರೀಕು ಗಾಂಧಿ ಜಯಂತಿನ ಅಕ್ಟೋಬರ್ 2 ಮಾಡ್ತೀವಿ. ನೆಹರು ಜಯಂತಿಯನ್ನ ನಾವು ನವೆಂಬರ್ 14 ಮಾಡ್ತೀವಿ. ಶಿಕ್ಷಕರಿಗೆ ಸೆಪ್ಟೆಂಬರ್ 5 ಮಾಡ್ತೀವಿ. ಅವರು ಶಾಸಕರಿದ್ದರೆ ಅಲ್ಪಸಂಖ್ಯಾತರು ಸಾಕಷ್ಟು ಜನ ಇದ್ದರು. ಈ ಅಲ್ಪಸಂಖ್ಯಾತಂದ್ರೆ ಒಂದು ಕೋಮುವಾದಿ ಪಕ್ಷದ ಜೊತೆಯಲ್ಲಿ ಈ ಶಾಸಕರು ಒಪ್ಪಂದ ಮಾಡ್ಕೊಂಡಾಗ ಆ ಅಲ್ಪಸಂಖ್ಯಾತರು ಎಲ್ಲಿ ಕೈ ಬಿಟ್ಟು ಅಂತಕ್ಕಂಥದ್ದು. ಮತ್ತೆ ಇಲ್ಲಿ ಕೇಂದ್ರದಲ್ಲಿ ಬಹಳಷ್ಟು ಬಲಿಷ್ಠವಾಗಿರ್ತಕ್ಕಂಥ ಮಂತ್ರಿಗಳಿದ್ದಾರೆ, ಸೋಮಣ್ಣರಿದ್ದಾರೆ, ಎಲ್ಲ ಇದ್ದಾರೆ. ಏನು ಹೇಳಿದ್ರು? ಕಾಡುಗಳನ್ನ ನಾವು ಎಷ್ಟಿ ಸೇರಿಸ್ತೀವಿ, ಬೆಳಗ್ಗೆನೇ ಸೇರಿಸ್ತೀವಿ ಅಂತ ಹೇಳಿದ್ರು. ಆ ಕೆಲಸನೂ ಸಹ ಮಾಡೋಕ್ಕಾಗಿಲ್ಲ. ಇಲ್ಲಿ ಈ ಥರ ಒಂದು ಒಪ್ಪಂದ ಮಾಡ್ಕೊಂಡಾಗ ಈ ಜಯಂತಿಯನ್ನು ನಾವು ಜೊತೆಲಿ ಮಾಡೋದು ಬಹಳ ಕಷ್ಟ ಆಗುತ್ತೆ ಅಂತಕ್ಕಂಥದ್ದು. ಮತ್ತು ಮುಖ್ಯಮಂತ್ರಿಗಳು ಆ ದಿಸೆಯಲ್ಲಿ ಮತ್ತು ಇಲ್ಲಿ ಸರ್ಕಾರ ಇವತ್ತು 26/11/2025 ಎಲ್ಲ ಮಾನ್ಯರ ಜಯಂತಿಗಳನ್ನು ಆಚರಣೆ ಮಾಡಲಿ ಅಂತೇಳಿ ಯಾವುದೇ ಒಂದು ಆದೇಶವನ್ನು ಮಾಡಿಲ್ಲ. ಇದು ನಾವಾಗಿ ಮಾಡ್ಕೊಂಡಿರ್ತಕ್ಕಂಥ ಒಂದು ದಿನಾಂಕ. ಆದೇಶದಿಂದಲೇ ಸರ್ಕಾರದ ಒಂದು ಅಡಿಯಲ್ಲಿ ಅಂದರೆ ಈ ಜಯಂತಿಯನ್ನು ಆಚರಣೆ ಮಾಡ್ತಕ್ಕಂಥದ್ದು ಎಷ್ಟು ಸಮಂಜಸ ಅಂತಕ್ಕಂಥದ್ದು. ಯಾಕೆಂದರೆ ಈ ಜಯಂತಿಗಳಿಗೆ ಒಂದು ತನ್ನದೇ ಆಗಿರ್ತಕ್ಕಂಥ ಬದ್ಧತೆ ಇರುತ್ತೆ. ಆ ಬದ್ಧತೆಯನ್ನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿಯೂ ಸಹ ಆಚರಣೆ ಮಾಡಿಲ್ಲ, ಮುಂದೆಯೂ ಸಹ ಮಾಡಿಲ್ಲ. ಆದ್ದರಿಂದ ನಾವು 2 ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಈ ಒಂದು ದಿನಾಂಕವನ್ನು ನಿಗದಿ ಮಾಡಿರ್ತಕ್ಕಂಥದ್ದನ್ನು ನಾವೇನು ಮಾಡ್ತೀವಿ, ವಿರೋಧ ಮಾಡ್ತಾ ಇದ್ದೇವೆ. ಮತ್ತು ಇದು ಒಂದು ಸರ್ಕಾರಿ ಕಾರ್ಯಕ್ರಮ. ಈ ಸರ್ಕಾರಿ ಕಾರ್ಯಕ್ರಮವನ್ನು ಕಚೇರಿಗಳಲ್ಲಿ ಆ ದಿನದಂದು ಆಚರಣೆ ಮಾಡಬೇಕು. ಅದನ್ನು ಬಿಟ್ಬಿಟ್ಟು ನಾವು ಎಲ್ಲೋ ಒಂದು ಕಡೆ ದೊಡ್ಡದಾಗಿ ಫಂಕ್ಷನ್ ಮಾಡಿ ಮುಖ್ಯಮಂತ್ರಿಗಳನ್ನ ಆಹ್ವಾನ ಮಾಡಿ ಮುಖ್ಯಮಂತ್ರಿಗಳನ್ನು ಇಲ್ಲಿ ಆಹ್ವಾನಿಸಿ ಜಯಂತಿಯನ್ನು ಆಚರಣೆ ಮಾಡೋದು ಭಾಳ ಯಾವತ್ತೂ ಬರ್ತಕ್ಕಂಥದ್ದು ಅಲ್ಲ ಅಂತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ನಾವೆಲ್ಲರೂ ಸಹ ಹೋಗ್ತೀವಿ. ಯಾಕೆಂದರೆ ಒಂದು ಒಳ್ಳೆಯ ಕೆಲಸವನ್ನು ಕ್ಷೇತ್ರಕ್ಕೆ ಮಾಡ್ತಾರೆ ಅಂದರೆ ನಾವೆಲ್ಲರೂ ಸಹ ಭಾಗವಹಿಸೋದು ಧರ್ಮ ಆಯಿತು, ಭಾಗವಹಿಸೋಣ. ಅದು ಬಿಟ್ಬಿಟ್ಟು ಇವರು ಯಾವುದೋ ಒಂದು ಜಯಂತಿ, ಒಂದು 50 ಜಯಂತಿಗಳನ್ನ ಒಟ್ಟುಗೂಡಿಸ್ಬಿಟ್ಟು ಆ ದಿನದಿಂದ ಮಾಡೋದನ್ನು ಬಿಟ್ಬಿಟ್ಟು ಒಂದೇ ದಿನ ಏಕ ಜಯಂತಿ ಮಾಡ್ತೀನಿ. ಸರ್ಕಾರಿ ಆದೇಶನೇ ಇಲ್ಲ, ಆದೇಶನೇ ಹಿಂದಿರ್ತಕ್ಕಂಥ ಜಯಂತಿಯನ್ನು ಮಾಡೋದಕ್ಕೆ CM ನನ್ನ ಆಹ್ವಾನಿಸಿರೋದು ಬಹಳ ಖಂಡನೀಯವಾಗಿರ್ತಕ್ಕಂಥದ್ದು. ಏಕೆಂದರೆ ಇಲ್ಲಿ ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷದವ್ರನ್ನೇ ಕಡೆಗಣಿಸಿದ್ದಾರೆ.
ಇವತ್ತು ಕರಿಬೋದಾಗಿತ್ತು. ನಮ್ಮ KS ಕಿರಣಕುಮಾರ್ ಸಾಹೇಬರು ಕರಿಬೋದಾಗಿತ್ತು, ಅವ್ರನ್ನ ಚರ್ಚೆ ಮಾಡ್ಬೋದಾಗಿತ್ತು. ಚರ್ಚೆ ಮಾಡಿದರೆ ಇದು ಮಾಡೋಣ ಬಿಡೋಣ ಅಂತಕ್ಕಂಥದ್ದು ಒಂದು ಬದ್ಧತೆ ಬರೋದು. ಇವ್ರು ಹೆಂಗೆ ಹೇಳ್ತಾರೆ ಏಕದಿನ ಜಯಂತಿ ಅಂತ ಅಂದರೆ ಎಲ್ಲ ಸಮುದಾಯಗಳ ಏಕದಿನ ಜಯಂತಿ ಅಂತ ಹೇಳ್ತಾರೆ, ಎಲ್ಲ ಪಕ್ಷಗಳ ಏಕದಿನ ಜಯಂತಿ ಅಂತ ಹೇಳ್ತಾರೆ. ಯಾರನ್ನು ಕರೆದಿದ್ದಾರೆ ಇವರು? ಒಂದು ಲೆಕ್ಕ ಹಾಕ್ಬಿಟ್ಟು ಸುಮ್ಮನೆ ಆಗ್ಬಿಟ್ರೆ ಇದು JDS ಜಯಂತಿನ ಅಥವಾ BJP ಜಯಂತಿನ? ನಮ್ಗೆ ಅನಿಸ್ತಾ ಇದೆ, ಬಹಳ ಅನುಮಾನ ಬರ್ತಾ ಇದೆ ಆ ದಿಸೆಯಲ್ಲಿ. ಮತ್ತೆ ಇಲ್ಲಿ ನಮಗೂ ಸಹ ಒಂದು ಬದ್ಧತೆ ಇದೆ, ನಮಗೂ ಸಹ ಒಂದು ರಾಷ್ಟ್ರೀಯ ಪಕ್ಷ. ಕಾರಣ ಇಷ್ಟೇ, ಈಗ ಚುನಾವಣೆ ಎಲ್ಲ ಬರ್ತಾ ಇದೆ ಮುಂದೆ. ಈಗ TP ಜಡ್ಜಿ ಬರ್ತಾ ಇದೆ, ಈಗಾಗಲೇ ಒಂದು MLC ಎಲೆಕ್ಷನ್ ಬರ್ತಾ ಇದೆ, ಅದ್ರ ಜೊತೆಗೆ ಪಂಚಾಯತಿದು 2 ತಿಂಗಳ ಚುನಾವಣೆ ಬರ್ತಿದೆ. ಈ ಟೈಮಲ್ಲಿ ಅದು ಕೌಂಟರ್ ಆಗಿ ಎಲ್ಲೆಲ್ಲಿ BJP ಅವರು ಪಾದಯಾತ್ರೆಯನ್ನು ಕೈಗೊಳ್ತಾರೋ ನಮ್ಮ KPCC ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಾವು ಸಹ ಅವರಿಗೆ ಸಭೆಗಳನ್ನು ಮಾಡಿ ಕೌಂಟರ್. ಮತ್ತೆ ಮೊನ್ನೆ ಒಂದು ರೈತ ಸಂಘ ಸಭೆಯಲ್ಲಿ ಸುರೇಶ್ ಬಾಬು ಅವರು ಹೇಳಿದ್ದಾರೆ, ಅಂದರೆ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಕಣ್ಣು ಇಲ್ಲ ಕಿವಿ ಇಲ್ಲ ಅಂತಕ್ಕಂಥ ಮಾತನಾಡಿದ್ದಾರೆ. ಅಂದರೆ ಕಣ್ಣು ಇಲ್ಲ ಕಿವಿ ಇಲ್ಲ ಅಂತ ಸರ್ಕಾರ ಇವತ್ತು 2.5 ವರ್ಷ ಚೆನ್ನಾಗಿ ನಡೆಸಿದ್ವಿ, ಒಳ್ಳೆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ, ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ, ಸಾಕಷ್ಟು ದುಡ್ಡು ತಾಲೂಕಿಗೆ ತಲುಪಿದೆ. ಈ ಎಲ್ಲ ದಿಶೆಯಲ್ಲಿ ಇವರು ಕಣ್ಣು ಇಲ್ಲ ಕಿವಿ ಇಲ್ಲ ಅಂತ ಹೇಳಿ ಏನರ್ಥ? ಅದ್ರ ಜೊತೆ ಇನ್ನೂ ಮುಂದೆ ಹೋಗ್ಬಿಟ್ಟು ಹೇಳಿದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಣ್ಣು ಕಾಣಿಸೋದಿಲ್ಲ ಕಿವಿ ಕೇಳಿಸೋದಿಲ್ಲ ಅಂತಕ್ಕಂಥ ಮಾತನ್ನು ಸಹ ಆಡಿದ್ದಾರೆ. ಅಂದರೆ ಇದೇನು ಅರ್ಥ ಪಡ್ತೀವಿ ಅಂತಂದರೆ ನಮಗೆ ನಮ್ಮ ಬಗ್ಗೆ ಅತ್ಯಂತ ಒಂದು ರೀತಿ ನಮ್ಮ ಸರ್ಕಾರದ ಬಗ್ಗೆ ಇವರು ತುಚ್ಛವಾಗಿ ನೋಡ್ತಾ ಇದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಕಾಣಿಸುತ್ತೆ. ಆ ಯಾವ ದಿಸೆಯಲ್ಲಿ ಸನ್ಮಾನ್ಯ ಸುರೇಶ್ ಬಾಬು ಅವರು ಈಗ ಏನು ಮಾಡಬೇಕಾಗಿತ್ತು? ಕೂಡ ಕೇಸ್ ಏನಾಯಿತು? ಹೈಕೋರ್ಟಲ್ಲಿ ಬಿದ್ದೋಯ್ತು. ಮತ್ತು ಎಲ್ಲರಿಗೂ ಸಹ ಕೇಸು ವಜಾ ಆಯಿತು. ಭಾರತಮ್ಮನ ಮೇಲೆ ಕೇಸು ಹೋಯಿತು, ಸಿದ್ದರಾಮಯ್ಯನವ್ರ ಮೇಲೆ ಕೇಸು ಹೋಯಿತು. ಕೇಸ್ ಹೋದ್ಮೇಲೆ ಇಲ್ಲಿ ಏನು ಪಾದಯಾತ್ರೆಯನ್ನು ಮಾಡಿದ್ರು, ವಿಜೇಂದ್ರ ಆಗಿರಲಿ, ಅಶೋಕ್ ಅವರಾಗಿರಲಿ, ವಿರೋಧ ಪಕ್ಷದ ನಾಯಕ ಅಶೋಕ್ ಅವರಾಗಿರಲಿ, ಮತ್ತೆ ಗೊತ್ತಿವಪ್ಪ ಆಗುತ್ತೆ, ನಾಳೆ ನಮ್ಗೂ ಇನ್ನೊಬ್ರಿಗೂ ಆಗಲ್ಲ, ಒಂದೇ ಜಾತಿ ಆಗಿರ್ತೀವಿ, ಗಲಾಟೆ ಆಗುತ್ತೆ, ಇನ್ನೊಂದು ಆಗುತ್ತೆ. ಕಾನೂನು ಸರ್ಕಾರ ಕಾನೂನಂತೆ ನಾವೇನಾರ ಜೈಲು ಫೈಲ್ ಹೋದಾಗ ನಮ್ಮನ್ನ ಯಾರ ಬಿಡಿಸೋದು? ತನ್ನ ಹೆಂಡತಿ ಮಕ್ಕಳಿಗೆ ನಮ್ಮ ಒಪ್ಪಂಗೆ ಯಾರು ಆಗ್ತಾರೆ? ಅದನ್ನ ಫಸ್ಟ್ ಅವರು ಹೇಳ್ಬೇಕು. ಅದೇನಾರಾಗಲಿ ಈಗ ನಡೀತಿರ್ತಕ್ಕಂಥದ್ದು, ನಾನು ಈಗ ಆಶ್ರಯ ಕಮಿಟಿ ಬಗ್ಗೆ ನಮ್ಮ ಮನೆಯವರ ಸದಸ್ಯರು ಜೊತೆಗೆ ನಮ್ಮ ಕಾಂಗ್ರೆಸ್ ಪಾರ್ಟಿಯಿಂದ ಸರ್ಕಾರದ ನಾಮನಿರ್ದೇಶನದ 4 ಜನ ಆಶ್ರಯ ಕಮಿಟಿ ಇದ್ದೀವಿ. ಆ ಆಶ್ರಯ ಕಮಿಟಿ ಆಗಿ 1 ವರ್ಷ ಆಗ್ತಾ ಬಂದೈತೆ, ಇಲ್ಲಿವರೆಗೂ ಒಂದು ಸಭೆಯನ್ನ ಆಶ್ರಯ ಕಮಿಟಿ ಮಾಡಿಲ್ಲ. ಇವ್ರು ಹೇಗೆ ಓಲೈಕೆ ರಾಜಕಾರಣ ಮಾಡ್ತಾರೆ ಅಂತಂದ್ರೆ, ಮಾಧುಸ್ವಾಮಿ ಆಗ್ಬೋದು, ಸುರೇಶ್ ಬಾಬು ಆಗ್ಬೋದು, ನಿರಂತರವಾಗಿ ಆಳ್ವಿಕೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇಡೀ ಚಿಕ್ಕನಾಯಕನಹಳ್ಳಿ ಟೌನ್ ನಲ್ಲಿ ಪುರಸಭಾ ವತಿಯಿಂದ ಕಳೆದ 22 ವರ್ಷದಿಂದ ಒಬ್ಬ ವಸತಿ ಇಲ್ಲದವರಿಗೆ ವಸತಿ ಸೌಕರ್ಯ ಕಲ್ಪಿಸಿಲ್ಲ. ಅದರದ್ದು ಏನಾದ್ರು ಇದ್ರೆ ದಾಖಲಾತಿ ಕೊಡಿ. ಒಂದೊಂದು ಮನೆಯಲ್ಲಿ 4 ಜನ ಅಣ್ತಂದಿರು ಹೊಡೆದು ಭಾಗ ಮಾಡ್ಕೊಂಡು ಅಲ್ಲೇ ಕೊಳಿತಿದ್ದಾರೆ. ಬಿಟ್ರೆ ಅಕ್ಕಪಕ್ಕ ಕಡೂರು ತಾಲೂಕು, ಅರಸೀಕೆರೆ ತಾಲೂಕಲ್ಲಿ ಕೂಡ ಅದು ಇದು ಸರ್ಕಾರಿ ವಸತಿ ವ್ಯವಸ್ಥೆಯಲ್ಲಿ 100 ಮನೆ ಕೊಡ್ತಾ ಇದ್ದಾರೆ ವರ್ಷಕ್ಕೆ. ಈ ಕಾರ್ಯಕ್ರಮದಲ್ಲಿ ಅನೇಕ ಬ್ಲಾಕ್ ಕಾಂಗ್ರೆಸ್ ಮುಖಂಡರು ಹಾಗೂ ಮಾಧ್ಯಮದವರು, ಕಾರ್ಯಕರ್ತರು ಹಾಜರಿದ್ದರು. HS ಜಫರುಲ್ಲಾ, ಚಿಕ್ಕನಾಯಕನಹಳ್ಳಿ, AG ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ AG 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AG 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.